ಫ್ರೆಂಡ್ಸ್ ಡೆಮೋ ನೋಡಿದ್ರಲ್ಲ, ಇದೇ ಥರ IPL ಎಡಿಟಿಂಗ್ ಯಾವ ರೀತಿ ಮಾಡ್ಕೋಬೇಕು, ಅದು ನಿಮ್ಮ ಫೋಟೋ ಮೇಲೆ ನಿಮ್ಮದು ಯಾವುದೇ ಟೀಮ್ ಆಗಲಿ ಫೋಟೋ ಬ್ಯಾಕ್ಗ್ರೌಂಡ್ ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿ ಎಡಿಟ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು. ಸ್ಕಿಪ್ ಮಾಡ್ಕೋಬೇಡಿ. ಮೊದಲು ನೀವು ಪ್ಲೇಸ್ಟೋರ್ ಹೋಗಿ ಪಿಕ್ಸಾರ್ಟ್ ಅಂತ ಡೌನ್ಲೋಡ್ ಮಾಡ್ಕೊರಿ. ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ಎಡಿಟ್ ಫೋಟೋ ಅಂತ ಐತಲ್ಲ ಫ್ರೆಂಡ್ಸ್, ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ಫೋಟೋಸು, ನಾನು ಬ್ಯಾಕ್ಗ್ರೌಂಡ್ ಫೋಟೋಸ್ ಯಾವ್ಯಾವ ಯೂಸ್ ಮಾಡೀನಿ, ಎಲ್ಲಿ ಯೂಸ್ ಮಾಡೀನಿ ಅಂತ ನಿಮಗೆಲ್ಲ ಎಂಡಿಂಗ್ನಲ್ಲೇ ತಿಳಿಸ್ಕೊಡ್ತೀನಿ, ಎಲ್ಲಿ ಡೌನ್ಲೋಡ್ ಮಾಡೀನಿ ಅಂತ. ಸೆಲೆಕ್ಟ್ ಮಾಡ್ಕೊರಿ. ಇದು ಇಲ್ಲಿ ಕ್ರಾಪ್ ಟೂಲ್ಸ್ದಾಗ ಬಂದು ಇಲ್ಲಿ ಕ್ರಾಪ್ ಹೋದಾಗ ಬಂದು ಇಲ್ಲಿ ಪ್ರೊಟೆಕ್ಟ್ ಆಪ್ಷನ್ ಐತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪೋರ್ಟ್ರೇಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಫೋಟೋ ಆ್ಯಡ್ ಮಾಡಬೇಕು, PNG. ಈ ಥರ ಆ್ಯಡ್ ಮಾಡ್ಕೊಂಡು ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಫಸ್ಟ್ ನೆಟ್ ಚಾಲು ಮಾಡ್ಕೊರಿ. ಯಾಕಪ್ಪ ಅಂತಂದರೆ ನಾವು ಬ್ಯಾಕ್ಗ್ರೌಂಡ್ ಆಟೋಮೆಟಿಕ್ಕಾಗಿ ರಿಮೂವ್ ಮಾಡಿಕೊಡುತ್ತೆ. ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಐತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಯಾಕಪ್ಪ ಅಂದರೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ರಿಮೂವ್ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಕೊಡುತ್ತೆ. ನಾವು ಯಾವುದೇ ಕಟ್ ಮಾಡೋಕ್ಕಂತ ಅವಶ್ಯಕತೆ ಇಲ್ಲ. ಎಲ್ಲಾದರೂ ಸ್ವಲ್ಪ ಬಿಟ್ಟು ಇರುತ್ತೆ ಅಲ್ಲಲ್ಲಿ ಸ್ವಲ್ಪ ನೋಡ್ಕೋಬೇಕು ನೀವು, ಎಲ್ಲಾದರೂ ಬಿಟ್ಟು ಐತೆ ಅಂತ. ಈ ಥರ ಜೂಮ್ ಮಾಡ್ಕೊಂಡು ಇಲ್ಲಿ ಒಪಾಸಿಟಿ ಕಮ್ಮಿ ಮಾಡ್ಕೊಂಡು ನೋಡ್ಕೋಬೇಕು ಎಲ್ಲೆಲ್ಲಿ ಬಿಟ್ಟದ ಎಲ್ಲೆಲ್ಲಿ ಅಂತ. ನೀವು ಎಲ್ಲಿ ರಬ್ ಮಾಡ್ಕೋಬೇಕು ಅಲ್ಲಿ ರಬ್ ಮಾಡ್ಕೊರಿ. ಇಲ್ಲಿ ಕೆಳಗೆ ನಾವು ರಬ್ ಮಾಡ್ಕೊತೀವಿ ನೋಡಿ. ಈ ಥರ ಕರೆಕ್ಟಾಗಿ ರಬ್ ಮಾಡ್ಕೊರಿ ಕೆಳಗೊಂದೇ. ಈ ಥರ ರಬ್ ಮಾಡಿಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕರೆಕ್ಟಾಗಿ ಸೇಪ್ ಕರೆಕ್ಟಾಗಿ ಸೆಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಮಗೆ ಎಡಿಟ್ ಮಾಡ್ಕೋಬೇಕು ಜಾಗ ಬೇಕಾಗುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ. ಈ ಥರ ಸೆಟ್ ಮಾಡೋದು. ಮತ್ತೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದು PNG ಆ್ಯಡ್ ಮಾಡ್ಕೊರಿ. ಇಲ್ಲಿ ಆ್ಯಡ್ ಮಾಡ್ಕೊಂಡು ಈ ಥರ ಜೂಮ್ ಮಾಡಿ ಕರೆಕ್ಟಾಗಿ ಈ ರೀತಿ ಸೆಟ್ ಮಾಡ್ಕೊರಿ. ಒಂದು ಸೈಡ್ಗೆ ಕರೆಕ್ಟ್ ಅಡ್ಜಸ್ಟ್ ಮಾಡ್ಕೊರಿ. ಈ ಥರ ಅಡ್ಜಸ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ಆ್ಯಡ್ ಫೋಟೋದಾಗ ಬಂದು ಇಲ್ಲಿ ನೀವು ಮತ್ತೆ ಅದೇ PNG ಆ್ಯಡ್ ಮಾಡಬೇಕಾ, RCB ಅಂತ ಆಗ್ತಲ್ಲ ಫ್ರೆಂಡ್ಸ್, ಅದು ಇದು ಸೇಮ್ ರಿಮೂವ್ ಬ್ಯಾಕ್ಗ್ರೌಂಡ್ BG ಕ್ಲಿಕ್ ಮಾಡಿ. ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳುತ್ತೆ. ನಮಗೆ ಕಟ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಸಿಂಪಲ್ ಟ್ರಿಕ್ ಇದು ಯಾರು ತಿಳಿಸ್ಕೊಡಲ್ಲ ಜಾಸ್ತಿ ಜನ, ಅದನ್ನು ನಾನು ತಿಳಿಸ್ಕೊಡ್ತೀನಿ ನಿಮಗೆ ಸಿಂಪಲಾಗಿ ಎಡಿಟ್ ಮಾಡ್ಕೋಬೇಕಂತ. ಈ ಥರ ಕರೆಕ್ಟಾಗಿಟ್ಟು ರೈಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾರ ಫೋಟೋ ಮೇಲೆ ಎಡಿಟ್ ಮಾಡ್ಬೇಕು ಅನ್ಕೊಂತೀರಿ, ನಿಮ್ದು ಆದಂಥ ಒಂದು ಫೋಟೋ ಯಾವ್ದಾದ್ರು ಚಲೋ ಇದ್ದಿದ್ದಾಗಲಿ, ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ದಾಗಲಿ, ನೀವು ಯಾರ ಫೋಟೋ ಮೇಲೆ ಎಡಿಟ್ ಮಾಡ್ಬೇಕು ಅನ್ಕೊಂಡ್ರಲ್ಲ ಆ ಫೋಟೋ ಸೆಲೆಕ್ಟ್ ಮಾಡ್ಕೊರಿ. ಅದು ಯಾವ ಫೋಲ್ಡರ್ದಾಗ ಅಂತ ಹೋಗಿ ನೋಡ್ಕೊಳ್ರಿ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊತೀನಿ ನೋಡ್ರಿ ಫೋಲ್ಡರ್ದಾಗ. ಈ ಥರ ನೀವು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಸೇಮ್ ಅದೇ ಪ್ರಾಸೆಸ್ ರಿಮೂವ್ BG ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ಕಾಗಿ ನಮಗೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಕೊಡುತ್ತೆ. ಇಲ್ಲಿ ರಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಾವು ಎಲ್ಲ ಎಡಿಟ್ ಮಾಡೋದು ಸ್ವಲ್ಪ ಬಿಟ್ಟಿರುತ್ತೆ, ಅದು ನಾವು ಅದು ಕ್ಯಾಪ್ಚರ್ ಮಾಡ್ಕೊಂಡು ಈ ಥರ ರಬ್ ಮಾಡ್ಕೋಬೇಕು. ರಬ್ ಮಾಡ್ಕೊಂಡು ಕರೆಕ್ಟಾಗಿತ್ತು ಇಲ್ಲ ಅಂತ ನೋಡ್ಕೋಬೇಕು.
ನೋಡ್ಕೊಂಡು ರೈಟ್ ಮಾಡಿ ಕ್ಲಿಕ್ ಮಾಡಿ ಈ ಥರ ಅಡ್ಜಸ್ಟ್ ಮಾಡ್ಕೊರಿ. ಅಡ್ಜಸ್ಟ್ ಮಾಡ್ಕೊಂಡು ನೀವು ಇಲ್ಲಿ ಎರೇಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಪಾಸಿಟಿ ಕಮ್ಮಿ ಮಾಡ್ಕೊರಿ. ಈ ಥರ ಲೈಟಾಗಿ ಡ್ರಾ ಮಾಡಬೇಕು ಕೆಳಗೆ, ಯಾಕಂದರೆ ಡ್ರಾ ಮಾಡೋರಿಲ್ಲ ಅಂತ ಕಾಣಿಸಂಗೆ ಆ ಥರ ಲೈಟಾಗಿ ಡ್ರಾ ಮಾಡಿ. ಇಲ್ಲಿ ಮತ್ತೆ ಆಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನೀವು ಮತ್ತೆ ಅದೇ RCP PNG ಡೌನ್ಲೋಡ್ ಮಾಡಿರಲ್ಲ ಅದಕ್ಕೆ ಸೆಲೆಕ್ಟ್ ಮಾಡ್ಕೊರಿ. ಇದು ಸೇಮ್ ಇದೆ ರಿಮೂವ್ ಬ್ಯಾಕ್ಗ್ರೌಂಡು. ಯಾಕಂದರೆ ನಿಮ್ಗೆ ಯಾರು ತಿಳಿಸ್ಕೊಡಲ್ಲ, ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಕಟ್ ಮಾಡ್ಕೊಂಡು ಅವಶ್ಯಕತೆ ಇರಲಾರ್ದಕ್ಕೆ ಸಿಂಪಲಾಗಿ ಆಗಿಬಿಡುತ್ತೆ, 1 ಸೆಕೆಂಡ್ನಲ್ಲಿ, ವಿತಿನ್ ಸೆಕೆಂಡ್ನಲ್ಲಿ ಕಟ್ ಮಾಡಿಕೊಡುತ್ತೆ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಶಾಡೋ ಹೊತ್ಬಿಟ್ಟಿನಿ, ಸಾರಿ ಫ್ರೆಂಡ್ಸ್. ಇಲ್ಲಿ ಮತ್ತೆ ಆ್ಯಡ್ ಮಾಡ್ಕೊಂಡು ತೋರಿಸ್ತೀನಿ. ಇಲ್ಲಿ ಬಾರ್ಡರ್ ಅಂತ ಐತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಬಾರ್ಡರ್ ಬರುತ್ತೆ. ಇದು ಕರೆಕ್ಟಾಗಿ ಇಲ್ಲಿ ಕೆಳಗೆ ತಂದ್ಕೊರಿ. ಇಲ್ಲಿ ಈ ಥರ ಈ ರೈಟ್ ಕ್ಲಿಕ್ ಮಾಡಿ ಈ ಥರ ಕರೆಕ್ಟಾಗಿ ಸೆಟ್ ಆಗುತ್ತಿಲ್ಲ ಅಂತ ನೋಡ್ಕೊರಿ. ಒಂದು ಬಾರಿ ಕರೆಕ್ಟಾಗಿ ಚೆಕ್ ಮಾಡ್ಕೊರಿ. ಇಲ್ಲಿ ಮತ್ತೆ ಆಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ನೊಂದು ಶಾಡೋ ಮಿಸ್ ಆಗಿದೆ, ಶಾಡೋ ಸೆಲೆಕ್ಟ್ ಮಾಡ್ಕೊರಿ. ಇದು ಬ್ಯಾಕ್ಗ್ರೌಂಡ್ ಇದೆ, ಸಾರಿ ಫ್ರೆಂಡ್ಸ್, ಇದ್ರಲ್ಲಿ ಬರೋಂಗಿಲ್ಲ. ಇಲ್ಲಿ ಕಟ್ ಆಪ್ಷನ್ದಾಗ ಬರಲ್ಲ ಅನ್ಕೊಂತೀನಿ, ಬರೋದಿಲ್ಲ ಇದರಲ್ಲಿ ಕೂಡ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಬ್ಲೆಂಡಿಂಗ್ ಅಂತ ಇರ್ತಾರೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊರಿ. ಇಲ್ಲಿ ಕೆಳಗೆ ಈ ಥರ ಇವಾಗ ಕರೆಕ್ಟಾಗಿ ಸೆಟ್ ಆಗುತ್ತೆ. ಇವಾಗ ನೀವು ಏನು ಮಾಡ್ತೀರಿ ಅಂದರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗೈತಿಲ್ಲ ಅಂತ ನೋಡಿಕೊಂಡು ಇಲ್ಲಿ ಮೇಲೆಗಳೇ ಬೇರೆ ಹೆಸರು ಬರಬೇಕಾಗುತ್ತೆ. ಈ ಥರ ಇಲ್ಲಿ ನೀವು ಫಾಂಟು ಇಲ್ಲಿ ಹಲವಾರು ಫಾಂಟ್ ಅವ, ನಿಮಗೆ ಯಾವುದು ಫಾಂಟ್ ಚಲೋ ಅನಿಸ್ತದ ಆ ಫಾಂಟ್ ಸೆಲೆಕ್ಟ್ ಮಾಡ್ಕೊರಿ. ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ, ನನಗೆ ಇದೇ ಚಲೋ ಕಾಣಿಸುತ್ತೆ. ಇಲ್ಲಿ ಮತ್ತೆ ಟೆಕ್ಸ್ಟ್ ಮೇಲೆ ಬರ್ರಿ, ಸಾರಿ ಟೆಸ್ಟ್ ಓಪನ್ ಮಾಡ್ಕೊರಿ. ಇಲ್ಲಿ ಮತ್ತೆ ವಿರಾಟ್ ಅಂತ ಬಂದು ಹೇಳಿ ಕೆಳಗೆ ಕೊಹ್ಲಿ ಅಂತ ಬರ್ರಿ. ಈ ಥರ ಕೆಳಗೆ ಸೆಟ್ ಮಾಡಿರಿ. ಇದು ಕಲರ್ ಆಪ್ಷನ್ದಾಗ ಬಂದು ಕಲರ್ ಚೇಂಜ್ ಮಾಡ್ಕೊರಿ. ಇಲ್ಲಿ ರೆಡ್ ಸಿಂಬಲ್ ಕ್ಲಿಕ್ ಮಾಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊರಿ. ಈ ಥರ ಕರೆಕ್ಟ್ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಬೇಕು. ಕರೆಕ್ಟಾಗಿ ವಿಡಿಯೋ ಎಡಿಟಿಂಗ್ ಐತೆ, ಇಲ್ಲಿ ಮೇಲೆ ಡೌನ್ಲೋಡ್ ಬಟನ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಡೌನ್ಲೋಡ್